ಹಲೋ ಎಲ್ಲರಿಗೂ ನಮಸ್ಕಾರ. ಇಂದು ನಾವು ಶ್ರೀ ವೀರಭದ್ರೇಶ್ವರ ದೇವಸ್ಥಾನ ಚಿನ್ಮಯಗಿರಿಗೆ ಹೋಗ್ತಾ ಇದ್ದೀವಿ. ಈ ಚಿನ್ಮಯಗಿರಿ ಎಂಬ ಗ್ರಾಮ ಬರೋದು ಚೌಡಾಪುರ ಮತ್ತು ಗುಲ್ಬರ್ಗ ಹೋಗುವ ರಸ್ತೆಯ ನಡುವೆ ಇನ್ನೊಂದು ರಸ್ತೆ ಬರುತ್ತೆ. ಸೊ ಅದೇ ರಸ್ತೆ ಚಿನ್ಮಯಗಿರಿ ಎಂಬ ಗ್ರಾಮಕ್ಕೆ ಹೋಗುತ್ತೆ. ಇದು ಇಲ್ಲಿಂದ 2.5 ಕಿಲೋಮೀಟರ್ ಆಗುತ್ತೆ. ಈ ಚಿನ್ಮಯಗಿರಿ ಹೋಗುವ ನಡುವೆ ಇನ್ನೊಂದು ದೇವಸ್ಥಾನ ಬರುತ್ತೆ, ಅದನ್ನು ಕೂಡ ಕವರ್ ಮಾಡ್ತೀನಿ ನಾನು. ಅದುವೇ ಶ್ರೀ ಮಹಾಂತೇಶ್ವರ ಸ್ವಾಮಿಯ ದೇವಸ್ಥಾನ ಇದೆ ನೋಡಿ. ಇದಕ್ಕೆ ಮಹಾಂತೇಶ್ವರ ಬೆಟ್ಟ ಕೂಡ ಅಂತಾರೆ. ಸೊ ಇದು ಎದುರಿಗೆ ಕಾಣುವುದೇ ದೇವಸ್ಥಾನ. ಅಕ್ಕಪಕ್ಕ ನೋಡಿ ತುಂಬ ಚೆನ್ನಾಗಿ ಗಿಡ ಮರಗಳು ತುಂಬ ಚೆನ್ನಾಗಿದೆ. ಇದು ಗುಡ್ಡ ಬೆಟ್ಟ ಇದೆ. ಇದೆ ನೋಡಿ ಶಿಖರ. ಇದು ಸ್ವಾಮಿಯ ಒಂದು ಆಸನ ನೋಡ್ತಾ ಇರ್ಬೋದು ನೀವು. ಇದೆ ನೋಡಿ ಶ್ರೀ ಮಹಾಂತೇಶ್ವರ ಸ್ವಾಮಿಯ ಗರ್ಭಗುಡಿ. ಇದರಲ್ಲಿ ನೀವು ಮೂರ್ತಿ ಕೂಡ ನೋಡ್ಬೋದು ಮಹಾಂತೇಶ್ವರ ಸ್ವಾಮಿಯ. ಇವಾಗ ನಾವು ಮಧ್ಯಾಹ್ನ ಬಂದಿರುವುದರಿಂದ ಇದು ಕ್ಲೋಸ್ ಆಗಿದೆ. ಇದು ಶಿಖರ. ಈ ಗರ್ಭಗುಡಿಯ ಮುಂದೆ ನೀವು ನಂದಿಯ ವಿಗ್ರಹ ಕೂಡ ನೋಡ್ಬೋದು. ಸೊ ನೀವು ಹಿಂದೆ ನೋಡಿರುವ ಹಾಗೆ ಇಲ್ಲಿ ಈ ಗುಡಿಯ ಜೀರ್ಣೋದ್ಧಾರ 2008ರಲ್ಲಿ ಆಗಿದೆ. ಇದಕ್ಕೆ ಹಿಂದೆ ಗುಡಿ ಸ್ವಲ್ಪ ಸಣ್ಣದಾಗಿತ್ತು. ಸೊ 2008ರಲ್ಲಿ ಇನ್ನೂ ಚೆನ್ನಾಗಿ ದೊಡ್ಡದಾಗಿ ಕಟ್ಟಿದ್ದಾರೆ. ನೀವು ನೋಡ್ತಾ ಇರ್ಬೋದು ತುಂಬ ಸುತ್ತಮುತ್ತ ತುಂಬ ಶಾಂತತೆಯ ವಾತಾವರಣ. ಆ್ಯಂಡ್ ಬೆಟ್ಟ ತುಂಬ ದೊಡ್ಡದಾಗಿದೆ. ಇದು ಆದಮೇಲೆ ನಾವು ನೆಕ್ಸ್ಟ್ ಹೋಗೋದು ಶ್ರೀ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ. ಸೊ ಇದೇ ನೋಡಿ ಎದುರು ಕಾಣ್ತಾ ಇರೋ ವೀರಭದ್ರೇಶ್ವರ ಸ್ವಾಮಿಯ ದೇವಸ್ಥಾನ. ಇಲ್ಲಿ ಕಾಣ್ತಾ ಇರೋದು ಸ್ವಾಮಿಯ ರಥ. ಇದೆ ನೋಡಿ 2 ಸ್ತಂಭಗಳಿವೆ ದೇವಾಲಯದ ಮುಂದೆ. ನೋಡ್ಬೋದು ನೀವು ವೀರಭದ್ರೇಶ್ವರ ದೇವಸ್ಥಾನ ಸುಕ್ಷೇತ್ರ ಚಿನ್ಮಯಗಿರಿ. ಸೊ ಇಲ್ಲಿ ಒಂದು ದೊಡ್ಡ ಬಾವಿ ಇದೆ ಆ ದೇವಾಲಯದ ಮುಂದೆ. ಇವಾಗ ಅದು ಬಾವಿ ಮುಚ್ಚಿದ್ದಾರೆ. ಸೊ ಇದೇ ಮಹಾದ್ವಾರ. ನಾವು ಇವಾಗ ಒಳಗಡೆ ಹೋಗ್ತಾ ಇದ್ವಿ. ಸೊ ಇದು ಆದಮೇಲೆ ನೀವು ನೋಡ್ಬೋದು ಒಂದು ದೊಡ್ಡದಾದ ದೇವಸ್ಥಾನ. ಶಿಖರ ಕೂಡ ತುಂಬ ಚೆನ್ನಾಗಿದೆ. ಇದರ ಜಾತ್ರೆ ರೀಸೆಂಟಾಗಿ ಆಗಿದೆ. ಯೂಶ್ವಲಿ ಎವ್ರಿ ಇಯರ್ ಚಟ್ಟಿ ಅಮಾಸೆಗೆ ಇದರದ್ದು ಜಾತ್ರೆ ಆಗುತ್ತೆ. ನೀವು ನೋಡ್ಬೋದು ಎಂಥ ದೊಡ್ಡದಾದ ಒಂದು ಜಾಗ ಇದೆ. ನೀವೇನಾದರೂ ಮದುವೆ ಸಮಾರಂಭ ಏನಾದರೂ ಮಾಡಬೇಕಂದ್ರೆ ತುಂಬ ಈಸಿಯಾಗಿ ಮಾಡ್ಬೋದು. ಇದು ತುಂಬ ದೊಡ್ಡದಾದ ಒಂದು ಸ್ಥಳ ಇದೆ. ನಾವು ಇವಾಗ ಗರ್ಭಗುಡಿಯ ಒಳಗೆ ಹೋಗ್ತಾ ಇದ್ವಿ. ಸೊ ಇದೇ ನೋಡಿ ಶ್ರೀ ವೀರಭದ್ರ ಒಂದು ಸ್ವಾಮಿಯ ಗರ್ಭಗುಡಿ. ನಾನು ಸ್ವಲ್ಪ ಜೂಮ್ ಮಾಡಿ ತೋರಿಸ್ತೀನಿ ನಿಮಗೆ ವಿಗ್ರಹ. ಇದೇ ನೋಡಿ ಸುಂದರವಾದ ವೀರಭದ್ರೇಶ್ವರ ಸ್ವಾಮಿಯ ವಿಗ್ರಹ. ಈ ಗರ್ಭಗುಡಿಯ ಮುಂದೆನೇ ಕಾರ್ಯಾಲಯ ಇದೆ. ಸೊ ಇಲ್ಲಿ ನೀವು ಏನಾದರೂ ಹಣ ಸೇವೆಯನ್ನು ಮಾಡಬಹುದಿದ್ದರೆ ಅಥವಾ ಏನಾದರೂ ನೀವು ಕೊಡೋದಾದರೆ ನೀವು ಕೊಡ್ಬೋದು. ಈ ಗುಡಿಯ ವೀರಭದ್ರೇಶ್ವರ ಸ್ವಾಮಿ ಗುಡಿಯ ಪಕ್ಕದಲ್ಲೇ ಕಾಳಮ್ಮ ದೇವಿಯ ಒಂದು ಗುಡಿ ಇದೆ. ಕಾಳಮ್ಮ ದೇವಿ ವೀರಭದ್ರೇಶ್ವರ ಪತ್ನಿ. ಸೊ ನೀವು ನೋಡ್ಬೋದು ದೇವಿಯ ಒಂದು ವಿಗ್ರಹ. ಇದರ ಪಕ್ಕದಲ್ಲಿ ಅನ್ನದಾಸೋಹ ಇದೆ. ಇದು ಯೂಶ್ವಲಿ ಡೈಲಿ ಇರೋದಿಲ್ಲ, ಮಂಗಳವಾರ ಅಮಾವಾಸ್ಯೆಗೆ ಒಮ್ಮೆ ಇರುತ್ತೆ. ಇದೇ ನೋಡಿ ಹೊರಗಿನ ಒಂದು ಶಿಖರ. ಇದು ನೋಡಿ ಜಾಗ ಎಷ್ಟು ದೊಡ್ಡದಾಗಿದೆ. ನಾವು ಮಧ್ಯಾಹ್ನ ಬಂದಿರುವುದರಿಂದ ತುಂಬ ಶಾಂತತೆ ಒಂದು ವಾತಾವರಣ ಇದೆ. ಯಾರೂ ಅಷ್ಟು ಜನ ಇಲ್ಲ. ಸೊ ಇದೇ ಭದ್ರಕಾಳಿ ದೇವಿಯ ಗುಡಿ. ಇದರ ಹಿಂದೆ ಒಂದು ತುಂಬ ಪುರಾತನ ಕಾಲದ ಒಂದು ಗುಡಿ ಇದೆ. ಸೊ ಇದೇ ಇವತ್ತಿನ ವಿಡಿಯೋ. ನೀವು ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.